ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬಂದಂಥ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಹೌದು, ಬಿಗ್ ಬಾಸ್ ರಕ್ಷಿತಾಯಿಂದ ನೆನಪು ಮಾತ್ರ ಅಂತಲೇ ಹೇಳ್ಬೋದು. ಹೌದು, ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದೆ. ಬಿಗ್ ಬಾಸ್ನ ಖ್ಯಾತ ಅಭಿನಯ ಮಾಡ್ತಿರುವಂಥ ಹಾಗೂ ಬಿಗ್ ಬಾಸ್ನಲ್ಲಿ ಓವರ್ ಆಗಿ ಆಡ್ತಿರೋಂಥ, ಇತ್ತೀಚೆಗೆ ದುರಹಂಕಾರದಲ್ಲಿ ನಡ್ಕೊಳ್ತಿರೋಂಥ, ತಾನೇನೋ ದೊಡ್ಡ ಸೆಲೆಬ್ರಿಟಿ ಎಂಬ ರೀತಿಯಲ್ಲಿ 75 ದಿನಗಳು ಬಂದಿದ್ದ ತಕ್ಷಣವೇ ತಾನೇ ದೊಡ್ಡ ಸೆಲೆಬ್ರಿಟಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಿರೋಂಥ ರಕ್ಷಿತಾ ನಿಜಕ್ಕೂ ಕೂಡ ಬೇರೆ ರೀತಿ ಆಡ್ತಿರೋದು ನೋಡಿ ಜನಗಳಿಗೆ ಸ್ವಲ್ಪ ಸಹ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬೋದು. ಸದ್ಯ 2ನೇ ಬಾರಿ ಹೀಗೆ ಸೀಕ್ರೆಟ್ ರೂಮಿಗೆ ಕಳಿಸ್ಕೊಟ್ಟು ಬಿಗ್ ಬಾಸ್ ಕೂಡ ತಪ್ಪು ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಸೀಕ್ರೆಟ್ ರೂಮ್ಗೆ ಹೋಗಿ ಏನೂ ಕೂಡ ಉಪಯೋಗ ಆಗಿಲ್ಲ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಸದ್ಯಕ್ಕೆ ರಕ್ಷಿತಾ ಇವತ್ತು ಮಿಡ್ ನೈಟ್ ಎಲಿಮಿನೇಷನಲ್ಲಿ ರಕ್ಷಿತಾನೇ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ದಾರೆ ಮೊದಲಿಗೆ ಅಂತ ಹೇಳಲಾಗುತ್ತೆ. ಈ ಮೂಲಕ ನಟಿ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಇನ್ನಿಲ್ಲವಾಗಿದ್ದಾಳೆ ಅಂತಲೇ ಹೇಳ್ಬೋದು. ಹೌದು, ಮಧ್ಯರಾತ್ರಿ 1 ಗಂಟೆ ಸುಮಾರಿನಲ್ಲೇ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದೆ. ಈ ವಾರ ಬರೋಬ್ಬರಿ 3 ಎಲಿಮಿನೇಷನ್ ಆಗ್ತದೆ. ಅದರಲ್ಲಿ ಮೊದಲಿಗೆ ಇವತ್ತು ರಕ್ಷಿತಾ ಎಲಿಮಿನೇಟ್ ಆಗಿದ್ದಾಳೆ. ಇನ್ನು 2-3 ಯಾರು ಆಗ್ತಾರೆ ಎಂಬುದು ಈಗ ಕಾದು ನೋಡಬೇಕಾಗಿದೆ. ಸದ್ಯ ಕಣ್ಣೀರು ಹಾಕುತ್ತಾ 3ನೇ ಬಾರಿ ಒರಿಜಿನಲ್ ಆಗಿ ಎಲಿಮಿನೇಟ್ ಆಗಿ ಹೊರಬಂದಿದ್ದಾಳೆ.